ಹಲೋ ಡಿಯೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲರದ್ದು ಊಟವಾದರೂ ಆದಿತ್ಯನ ಸುಳುವೆ ಇಲ್ಲದೆ ಹೋದಾಗ ಸುಹಾಸಿನಿ ಮತ್ತು ರಮೇಶ್ ಮಗಳನ್ನು ಪ್ರತ್ಯೇಕವಾಗಿ ಕರೆದು ಅಳಿಯನಿಗೆ ಕರೆ ಮಾಡಿ ಊಟಕ್ಕೆ ಬರೋವಂತೆ ಕರೆಯೋದಕ್ಕೆ ಹೇಳಿದಾಗ ಕೃತಿ ಬಾಯಿಂದ ಅನಾಯಾಸವಾಗಿ ಸುಳ್ಳು ಹೊರಬಿದ್ದಿತು. ಆಗಲೇ ಕಾಲ್ ಮಾಡಿದ್ದೆ ಪಾಪ, ಅವರು ಆ ಏರಿಯಾದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದಾರಂತೆ. ಸೊ ಟ್ರೈ ಮಾಡ್ತೀನಿ, ಸಾಧ್ಯವಾದರೆ ಬರ್ತೀನಿ ಅಂದ್ಲು. ಅವಳು ಹೇಳಿದ್ರಲ್ಲಿ ಅರ್ಧ ಸತ್ಯವಿತ್ತು. ನಿಶಾ ತನ್ನ ಅಣ್ಣ ಆ ಏರಿಯಾದಲ್ಲಿ ಗಣಪತಿ ಇಡುವ 3 ದಿನಗಳು ಪೂರ್ತಿ ಬ್ಯುಸಿ ಇರ್ತಾನೆಂದು ಹಬ್ಬದ ದಿನ ಕೂಡ ಮನೆ ಸೇರೋದಿಲ್ಲ ಅಂದಿದ್ದು ಚೆನ್ನಾಗಿ ನೆನಪಲ್ಲಿತ್ತು ಅವಳಿಗೆ. ಅವನು ಈ ಕೆಲಸದಲ್ಲಿ ವ್ಯಸ್ತಳಾಗಿದ್ದು ನಿಜವೇ, ಆದರೆ ಅವನಿಗೆ ಕರೆ ಮಾಡಿರಲಿಲ್ಲ. ಹಬ್ಬದ ದಿನ ಅಳಿಯನ ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇರಲಿ, ಪರವಾಗಿಲ್ಲ, ನಾವಿಲ್ಲಿ ಮನೇಲಿ ಗಣೇಶನ ಹಬ್ಬ ಆಚರಿಸ್ತಾ ಇದ್ರೆ ಅಲ್ಲಿ ಅವನು ಇಡೀ ಏರಿಯಾದ ಗಣಪತಿ ಪ್ರತಿಷ್ಠಾಪನೆಯನ್ನು ನೋಡ್ಕೊಳ್ತಿದ್ದಾನೆ, ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಿದೆ ಅಂತ ಸಮಾಧಾನ ಪಟ್ಕೊಂಡಿದ್ರು. ಸುಹಾಸಿನಿ ಮಮತಾರವ್ರಿಗೆ ಅರಿಶಿನ ಕುಂಕುಮ ಫಲ ತಾಂಬೂಲದ ಜೊತೆಯಲ್ಲಿ ರೇಷ್ಮೆ ಸೀರೆಯನ್ನು ಕೊಟ್ಟು ಮಗಳ ಮದುವೆ ನಂತರ ಮೊದಲ ಹಬ್ಬಕ್ಕೆ ಮನೆಗೆ ಬಂದ ಬೀಗರನ್ನು ಭರ್ಜರಿಯಾಗಿ ಆದರೂ ಉಪಚಾರವಾಗಿ ಮಾಡಿ ಕಳಿಸಿಕೊಟ್ಟಿದ್ರು. ಮುಂದಿನ 2 ದಿನಗಳು ಹತ್ತಿರದ ಬಂಧುಗಳೊಬ್ಬರ ಮನೆಗಳ ಮದುವೆಗೆ ಹೋಗಬೇಕಾಗಿರೋದ್ರಿಂದ ಕೃತಿ ಒಟ್ಟಿಗೆ ಆ ಮದುವೆ ಮುಗಿಸ್ಕೊಂಡೇ ಬರ್ತಾಳೆ ಎಂದು ಸುಹಾಸಿನಿ ಹೇಳಿದ್ದರಿಂದ ಮಮತಾ ಸೊಸೆಯನ್ನು ಅರಮನಸ್ಸಿನಿಂದಲೇ ಅವಳ ತವರಲ್ಲಿ ಬಿಟ್ಟು ಹೊರಟಿದ್ರು. ಶಶಾಂಕ್ ಮತ್ತು ನಿಶಾ, ಅದಕ್ಕೆ ಮದುವೆ ಮುಗಿಸ್ಕೊಂಡು ಬೇಗ ಬಂದುಬಿಡಿ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೀವಿ ಅಂದಾಗ ನಗುತ್ತಾ ಕೃತಿ ತಲೆಯಾಡಿಸಿದ್ಲು. ಕೃತಿ ತವರಿಗೆ ಹೋದಾಗಿನಿಂದ ಅವಳ ಹೆಸರು ಎತ್ತಿದ್ರೆ ಸಾಕು ಉರಿದು ಬೀಳ್ತಿದ್ದ ಮಗನ ಮುಖ ನೋಡಲಾಗದೆ ಬರುವಾಗ ಸಾಧ್ಯವಾದರೆ ಸೊಸೆಯನ್ನ ಜೊತೆಯಲ್ಲೇ ಕರೆದೊಯ್ಯೋಣ ಎಂದುಕೊಂಡೇ ಬಂದಿದ್ರು. ಹೆಂಡತಿ ತನಗೆ ಹೇಳ್ದೆ ಹೋದ್ಲು ಎಂದು ಅವಳ ಮೇಲೆ ಸಿಟ್ಟುಕೊಂಡಿರುವ ಮಗರಾಯ ತಾವೆಲ್ಲರೂ ಇಲ್ಲಿಗೆ ಬರೋ ಮುಂಚೆ ಅಷ್ಟು ಹೇಳಿ ಬಂದಿದ್ರು, ಬೇಕಂತಲೇ ಇಲ್ಲಿಗೆ ಬಂದಿರೋದನ್ನು ತಪ್ಪಿಸ್ಕೊಂಡಿರೋದೆನ್ನೋದು ಅರಿಯಲಾಗದಷ್ಟು ದಡ್ಡರೇನಲ್ಲ ಅವರು. ಈಗ ಅವನ ಹೆಂಡತಿ ಮತ್ತೆರಡು ದಿನ ಇಲ್ಲೇ ಉಳಿತಾಳೆಂದರೆ ಮತ್ತೆ ಎಷ್ಟು ಕೋಪ ಮಾಡ್ಕೊಳ್ತಾನೋ ಎನ್ನೋ ಚಿಂತೆ ಇತ್ತು ಅವರಿಗೆ. ಮಗ ಬಾಯಿ ಬಿಟ್ಟು ಹೇಳದೆ ಹೋದರೂ ತನ್ನ ಹೆಂಡತಿಯನ್ನು ಮಿಸ್ ಮಾಡ್ಕೊಳ್ತಿದ್ದಾನೇನೋ ಅಂತಲೂ ಅನಿಸಿತ್ತು. ತಾಯಿಯಾದ ಅವರಿಗೆ ತಮ್ಮ ಮಗನ ಒರಟು ಸ್ವಭಾವದ ಅರಿವು ಚೆನ್ನಾಗಿಯೇ ಇದೆ. ಅವನು ತನ್ನ ಮನದ ಭಾವನೆಗಳೇ ಇದ್ದರೂ ಎಲ್ಲವನ್ನು ಒರಟಾಗೆ ವ್ಯಕ್ತಪಡಿಸ್ತಿದ್ದು, ಅದು ಪ್ರೀತಿ ಇರಲಿ, ವಾತ್ಸಲ್ಯವಿರಲಿ, ಕಾಳಜಿ ಇರಲಿ ಅಥವಾ ಕೋಪ ತಾಪಗಳಿರಲಿ. ಈಗ ಅದಕ್ಕೆ ಇನ್ನೊಂದು ಸೇರ್ಪಡೆ ಪತ್ನಿಯ ವಿರಹ. ಮಗ ಅಲ್ಲಿ ಹೆಂಡತಿಗಾಗಿ ಅಷ್ಟು ಪರದಾಡ್ತಿದ್ರೆ ಇಲ್ಲಿ ನೋಡಿದ್ರೆ ಸೊಸೆ ಗಂಡನ ಬಗ್ಗೆ ಒಂದು ಮಾತು ವಿಚಾರಿಸದೆ ತವರಲ್ಲಿ ಆರಾಮಾಗಿದ್ದಾಳೆ ಎಂದುಕೊಂಡ್ರು. ಅದಕ್ಕೆ ಹೋಗುವ ಮುನ್ನ ಮಮತೆಯಿಂದ ಕೃತಿಯ ತಲೆ ಸವರ್ತಾ, ಆದಷ್ಟು ಬೇಗ ಬಂದುಬಿಡು, ನೀನಿಲ್ಲದೆ ಮನೆ ಬಣ ಬಣ ಅನ್ನುತ್ತೆ. ಆಹಾ, ಸೊಸೆ ಎಷ್ಟು ಪುಣ್ಯ ಮಾಡಿರಬೇಕು ಅತ್ತೆ ಹತ್ರ ಈ ಮಾತು ಹೇಳಿಸ್ಕೊಳ್ಳೋದಕ್ಕೆ ಅಂದವರು ಎಲ್ಲರೂ ಗೇಟಿನ ಬಳಿ ನಿಂತು ಮಾತನಾಡ್ತಿರೋದು ನೋಡಿ ಮೆಲುದನಿಯಲ್ಲಿ ಅವಳಿಗೆ ಮಾತ್ರ ಕೇಳಿಸುವಂತೆಗೆ, ಆದಿಗೆ ಕಾಲ್ ಮಾಡಿದ್ಯಾ ಅಂತ ಕೇಳಿದಾಗ ಅವಳು ಪ್ರಾಮಾಣಿಕವಾಗಿ ಇಲ್ಲ ಅನ್ನೋಂತೆ ತಲೆಯಾಡಿಸಿದ್ಲು. ಇದು ಅವ್ರಿಗೆ ನಿರೀಕ್ಷಿತವಾಗಿತ್ತು. ಅವಳು ಕರೆ ಮಾಡಿದ್ರೆ ಮಗರಾಯ ಇಷ್ಟು ಹೊತ್ತಿಗಾಗಲೇ ಸ್ವಲ್ಪವಾದರೂ ತಣ್ಣಗಾಗುತ್ತಿದ್ದ ಎಂದವರ ಎಣಿಕೆ. ಇವಳು ಬರುವ ಹಿಂದಿನ ದಿನದ ತನಕ ಎಲ್ಲವೂ ಸರಿ ಇತ್ತಲ್ಲ, ನಂತರ ಇಬ್ಬರ ಮಧ್ಯೆ ಅದೇನಾಯ್ತೆಂದು ಅವ್ರಿಗೂ ಗೊತ್ತಿಲ್ಲ. ಹಠ ಮಾಡಿ ಸಾಧಿಸ್ರಲ್ಲಿ ಇಬ್ಬರಲ್ಲಿ ಯಾರೂ ಕಡಿಮೆ ಇಲ್ಲ. ಹಾವು ಮುಂಗ್ಸಿ ಥರ ಕಿತ್ತಾಡೋ ಇವರನ್ನ ಮಮತಾ ಯಾವಾಗಲೂ ಆದಷ್ಟು ಒಂದುಗೂಡಿಸೋದಕ್ಕೆ ನೋಡ್ತಿದ್ರೆ ಅವರಿಬ್ಬರು ತಕ್ಕಡಿಗೆ ಹಾಕಿರೋ ಕಪ್ಪೆಗಳಂತೆ. ಇವರನ್ನು ಕಾಡಿಸ್ತಿದ್ರು. ಬರುವಾಗ ನೀನು ಹೇಳಿ ಬರಲಿಲ್ಲ ಅಂತ ಆದಿ ಸಿಟ್ಟು ಮಾಡ್ಕೊಂಡಿದ್ದಾನೆ, ಅವನಿಗೆ ಕಾಲ್ ಮಾಡಿ ಮಾತಾಡು ಆಯಿತಾ ಅಂದಾಗ ಸರಿ ಎನ್ನುವಂತೆ ತಲೆಯಾಡಿಸಿದ್ಲು. ಆದರೆ ಅವನೊಂದಿಗೆ ಮಾತಾಡುವ ಯಾವುದೇ ಇರಾದೆ ಅವಳಿಗಿರಲಿಲ್ಲ. ಅಷ್ಟು ಸಿಟ್ಟು ಬಂದಿತ್ತು ಅವಳಿಗೆ ತನ್ನ ಗಂಡನ ಮೇಲೆ. ಅಂದು ಮದುವೆಯ ಮುಹೂರ್ತಕ್ಕೆ ಮಧ್ಯಾಹ್ನ ಹೋಗಬೇಕಾದ್ರಿಂದ ಕೆಲಸಕ್ಕೆ ರಜೆ ಹಾಕಿದ್ಲು. ಹಿಂದಿನ ರಾತ್ರಿ ರಿಸೆಪ್ಷನ್ ಫಂಕ್ಷನ್ ಅಟೆಂಡ್ ಮಾಡಿದ್ರಿಂದ ಮತ್ತೆ ಇವತ್ತು ಕೆಲಸ ತಪ್ಪಿಸ್ಕೊಂಡು ಹೋಗಲು ಅವಳಿಗೇನು ಇಷ್ಟವಿರಲಿಲ್ಲ. ಆದರೆ ಸುಹಾಸಿನಿಯವರ ತವರಿನ ಕಡೆಯ ಬಂದು ಅವರಾಗಿದ್ದರಿಂದ ಕೆಲಸವೇನು ಇದ್ದೇ ಇರುತ್ತೆ. ನಿನ್ನ ಮದುವೆಗೆ ಅವರು ಮನೆಯವರೆಲ್ಲರೂ ಬಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರು, ನೀನು ಬರದೆ ಹೋದರೆ ಬೇಸರ ಮಾಡ್ಕೊಳ್ತಾರೆ ಅಂದೆಲ್ಲ ಹೇಳಿದಾಗ ಮುಹೂರ್ತವನ್ನು ಅಟೆಂಡ್ ಮಾಡೋ ನಿರ್ಧಾರ ಮಾಡಿದ್ಲು. ಗಿಣಿ ಹಸಿರು ಬಣ್ಣದ ಸೀರೆಗೆ ಗ್ಯಾಂಡ್ ಪಿಂಕ್ ಬಾರ್ಡರ್ ಇರೋ ಕಂಚಿನ ರೇಷ್ಮೆ ಸೀರೆಯುಟ್ಟು ಹಿತಮಿತವಾಗಿ ಮುಖಕ್ಕೆ
ಮೇಕಪ್ ಮಾಡಿಕೊಂಡು ಕೊರಳಿಗೆ ಟೆಂಪಲ್ ಡಿಸೈನ್ ಹಾರ, ಕೈಗೊಂದು ಅದಕ್ಕೆ ಮ್ಯಾಚ್ ಆಗುವಂಥ ಖಡ್ಗವನ್ನು ಹಾಕ್ಕೊಂಡು ತಯಾರಾಗಿ ತನ್ನ ಹೆತ್ತವರ ಜೊತೆ ಮದುವೆಗೆ ಬಂದಿದ್ಲು. ಮುಹೂರ್ತಕ್ಕೆ ತುಂಬ ರಶ್ ಇದ್ದಿದ್ದರಿಂದ ಆ ಜಂಗುಳಿ ನಡುವೆ ಹೋಗೋದಕ್ಕೆ ಬೇಸರ ಮಾಡಿಕೊಂಡು ಅಪ್ಪ ಅಮ್ಮನನ್ನು ಮುಹೂರ್ತ ಮಾಡಿ ಬರುವಂತೆ ವೇದಿಕೆ ಮೇಲೆ ಕಳುಹಿಸಿ ತಾನು ಅಮ್ಮನ ಕಡೆಯವ್ರ ಜೊತೆ ಮಾತಾಡ್ತಾ ವೇದಿಕೆಯ ಮುಂದಿನ ಮೊದಲ ಸಾಲಿನಲ್ಲಿದ್ದ ಚೇರ್ನಲ್ಲಿ ಕೂತಿದ್ಲು. ಯಾಕೆ ಕೃತಿ, ನಿನ್ನೆಯಿಂದ ನೋಡ್ತಾ ಇದ್ದೀನಿ ಒಬ್ಳೆ ಫಂಕ್ಷನ್ ಅಟೆಂಡ್ ಮಾಡ್ತಿದ್ಯಾ? ಎಲ್ಲಿ ನಿನ್ನ ಹಸ್ಬೆಂಡ್? ಸಂಬಂಧದಲ್ಲಿ ಅವಳಿಗೆ ದೊಡ್ಡಮ್ಮ ಆಗಬೇಕಾಗಿದ್ದ ಹಿರಿಯರೊಬ್ಬರು ಕೇಳಿದಾಗ ಅವಳು ನಿನ್ನೆಯಿಂದಲೂ ಹೇಳ್ಕೊಂಡು ಬಂದಿದ್ದ ರೆಡಿ ಉತ್ತರ, ಆ ದೊಡ್ಡಮ್ಮ ಅವರು ತಮ್ಮ ಹೊಸ ಪ್ರಾಜೆಕ್ಟಲ್ಲಿ ಬಿಸಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಅಂತ ಸಿಂಪಲ್ಲಾಗಿ ಒಂದೇ ಸಾಲಿನ ಉತ್ತರ ಕೊಟ್ಟಿದ್ಲು. ಹೌದು ಬಿಡು, ಇವರು ಸಹ ವೀಕೆಂಡ್ನಲ್ಲಿ ಇಟ್ಕೊಳ್ಳೋದು ಬಿಟ್ಟು ಹೀಗೆ ವೀಕ್ ಡೇಸ್ನಲ್ಲಿ ಇಟ್ಕೊಂಡ್ರೆ ಎಂಪ್ಲಾಯೀಸ್ಗೆ ಅಟೆಂಡ್ ಮಾಡೋಕ್ಕೆ ಕಷ್ಟವಾಗುತ್ತೆ. ನಾವುಗಳಂತೂ ರಕ್ತ ಸಂಬಂಧ ಬಿಡೋಕ್ಕಾಗಲ್ಲ ಅಂತ ವಿಧಿ ಇಲ್ಲದೆ ಬರಲೇಬೇಕು ಅಂತ ಇಷ್ಟುದ್ದ ಕೊರೆಯಲು ಶುರು ಮಾಡಿದರು. ಕೃತಿ ಅತ್ತೆ ಮನೆಯವ್ರಿಗೂ ಮದುವೆಗೆ ಆಮಂತ್ರಣವಿತ್ತಾದರೂ ಮಹೇಶ ಊರಿನಲ್ಲಿ ಇರಲಿಲ್ಲವಾದ್ದರಿಂದ ಮಮತಾರೂ ಬಂದಿರಲಿಲ್ಲ. ಕೃತಿಯಂತೂ ತಾನೇ ಇಷ್ಟವಿಲ್ಲದೆ ಹೆತ್ತವರ ಬಲವಂತದಿಂದ ಹೋಗ್ತಿರೋದ್ರಿಂದ ಅತ್ತೆ ಮನೆಯಲ್ಲಿ ಯಾರನ್ನು ಬನ್ನಿ ಅಂತ ಒತ್ತಾಯವನ್ನು ಮಾಡಿರಲಿಲ್ಲ. ಆದರೆ ಅವಳು ಮರೆತರೂ ನಿನ್ನೆಯಿಂದ ಮದುವೆ ಮನೆಯಲ್ಲಿ ಅವಳನ್ನು ಮಾತಾಡಿಸಿದವರೆಲ್ಲರೂ ಅವಳ ಗಂಡನ ಬಗ್ಗೆ ಕೇಳಿ ಕೇಳಿ ನೆನಪು ಮಾಡಿ ಅವಳಿಗೂ ಹೇಳಿದ್ದನ್ನೇ ಹೇಳಿ ಬೇಸರ ಆಗೋಗ್ಬಿಟ್ಟಿತ್ತು. ಈ ಸಮಾರಂಭಗಳಲ್ಲಿ ಹಾಗೆ ಅಲ್ವೇ, ಕಣ್ಣಿಗೆ ಕಾಣ್ತಿರೋರಿಗಿಂತ ಬಂದಿರೋವರಿಗಿಂತ ಕಾಣದೇ ಇದ್ದವರು ಬಾರದೇ ಇದ್ದವ್ರ ಬಗ್ಗೆಯೇ ಹೆಚ್ಚು ಕಾಳಜಿಯಿಂದ ವಿಚಾರಿಸ್ಕೊಳ್ತಾರೆ. ನಂತರ ಹಿರಿಯರು ಅವಳ ಅತ್ತೆ ಮನೆಯವರು ಹೇಗೆ, ಇವಳನ್ನು ಚೆನ್ನಾಗಿ ನೋಡ್ಕೊಳ್ತಾರಾ, ನಾದಿನಿ ಮೈದಿನರ ಕಾಟವೇನಾದರೂ ಇದೆಯಾ ಅಂತ ವಿಚಾರಿಸ್ಕೊಂಡಿದ್ರು. ಇವಳಿಗೆ ತಲೆನೋವು ಬರೋದು ಬಾಕಿ, ಹೇಗಾದರೂ ಅವರಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತ ಯೋಚಿಸ್ತಿದ್ದಾಗಲೇ ಅವಳ ಕಸಿನ್ ಶ್ರುತಿ ಪಕ್ಕದಲ್ಲಿ ಬಂದು ಕೂತು ಅವಳನ್ನು ಆ ಹಿರಿಯರ ಮಾತುಗಳಿಂದ ಬಚಾವ್ ಮಾಡಿದ್ಲು. ಅವಳು ಇನ್ನೂ ಡಿಗ್ರಿ ಓದ್ತಿರೋ ಹುಡುಗಿ. ಇಬ್ಬರು ಮಾತಾಡ್ತಿರುವಂತೆ ಅವಳು ಇದ್ದಕ್ಕಿದ್ದಂತೆ, ಹೇ ಸೀದೇರ್, ವಾಟ್ ಅ ಸರ್ಪ್ರೈಸ್ ಅಂತ ಹೇಳಿದಾಗ ಕೃತಿ ಕುತೂಹಲದಿಂದ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅವಳ ಪತಿರಾಯನ ಆಗಮನವಾಗಿತ್ತು. ತನ್ನ ಗೆಳೆಯರೊಂದಿಗೆ ಮಾತಾಡ್ತಾ ಬರ್ತಿದ್ದವನ ನೋಡಿದವಳ ಹೃದಯ ಅವಳಿಗೆ ಅರಿವಿಲ್ಲದಂತೆಯೇ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿತು. ತಕ್ಷಣ ಮುಖ ತಿರುಗಿಸಿ ಮುಂದೆ ಸ್ಟೇಜ್ನತ್ತ ನೋಡ್ತಾ ಕೂತ್ಬಿಟ್ಲು. ನೋಡಿ ಅಕ್ಕ ಭಾವ ಬಿಸಿ ಅಂದ್ರಿ, ಮೋಸ್ಟ್ಲಿ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಹೀಗೆ ಬಂದಿರ್ಬೋದು ಅಂದಾಗ ಮೇ ಬಿ ಅಂತ ಪೆಚ್ಚಾಗಿ ನಕ್ಕಳು. ಆದಿ ಇಲ್ಲಿಗೆ ಬರ್ತಾನೆಂದು ಅವಳು ಮನಸ್ಸಿನಲ್ಲೂ ನಿರೀಕ್ಷಿಸಿರಲಿಲ್ಲ. ಅದು ಹೇಗೆ ಬಂದ, ಅದು ತನ್ನ ಗೆಳೆಯರ ಜೊತೆ ಅನ್ನೋದೇ ಅವಳಿಗೆ ತೋಚಿದಾಯಿತು. ಆದರೆ ಮದುವೆ ಆಗ್ತಿರೋ ಹುಡುಗ ಆದಿತ್ಯನ ಡಿಗ್ರಿ ಕಾಲೇಜಿನ ಸಹಪಾಠಿ ಎಂಬುದು ಅವಳಿಗೆ ಗೊತ್ತಿರದ ವಿಷಯವಾಗಿತ್ತು. ಅವಳಂತೂ ಸುಮ್ಮನೆ ಕೂತಲ್ಲೇ ಕೂತ್ಬಿಟ್ಲು. ಅಕ್ಕ, ಹೋಗಿ ಮಾತಾಡ್ಸೋಣ ಬಾ, ಅವರು ಪಾಪ ಅಲ್ಲೇ ಹಿಂದೆ ಕೂತ್ಬಿಟ್ರು ಅಂತ ಶ್ರುತಿ ಅಲ್ಲೇ ನೋಡ್ತಾ ಹೇಳಿದಾಗ ಅಷ್ಟರಲ್ಲೇ ಅವಳ ಮೊಬೈಲ್ ಸಹ ಹೊಡೆದ್ಕೊಳ್ತು. ಓ ಗಾಡ್, ಆದಿ ಏನಾದರೂ ಕಾಲ್ ಮಾಡಿಬಿಟ್ಟಿದ್ದಾನಾ ಅಂದ್ಕೊಂಡು ನೋಡ್ದವಳಿಗೆ ಅದು ಅಮ್ಮನ ಕರೆ ಅಂತ ಗೊತ್ತಾದ ತಕ್ಷಣ ಕಾಲ್ ರಿಸೀವ್ ಮಾಡಿದಾಗ, ಆದಿ ಬಂದಿದ್ದಾನಂತೆ, ನಿಮ್ಮ ಅಂಕಲ್ ಹೇಳಿದ್ರು, ಹೋಗಿ ಸ್ಟೇಜ್ ಮೇಲೆ ಕರ್ಕೊಂಡು ಬಾ, ಇಬ್ಬರು ವಧುವರರಿಗೆ ಹಾಲು ತುಪ್ಪ ಹಾಕಿವ್ರಂತೆ, ಎಲ್ಲರೂ ಕೇಳ್ತಾ ಇದ್ದಾರೆ ನಿಮ್ಮನ್ನು ಅಂದಾಗ ಮನದಲ್ಲೇ ಬೈಕೊಳ್ತಾ ಜೊತೆಯಲ್ಲಿ ಶ್ರುತಿಯನ್ನು ಕರ್ಕೊಂಡು ಆದಿಯಲ್ಲಿದ್ದ ಕಡೆಗೆ ಹೊರಟ್ಲು. ತನ್ನ ಗೆಳೆಯರೊಂದಿಗೆ ಹೊರಡ್ತಿದ್ದ ಆದಿಯನ್ನು ಪಕ್ಕದಲ್ಲಿದ್ದ ಅವನ ಗೆಳೆಯ, ಹೇಯ್ ಬಾಬಿನೂ ಬಂದಿದ್ದಾರೆ ಅಂದಾಗಲೇ ಅವನ ಗಮನ ತಮ್ಮ ಮುಂದೆ ಬಂದ ಹೆಂಡತಿಯತ್ತ ಸರಿದಿದ್ದು. ಅವಳು ನೋಡಿದ ಕೂಡಲೇ ಅವನ ಮೊಗದಲ್ಲಿದ್ದ ನಗು ಮಾಯವಾಗಿ ಮುಖ ಬಿಗಿದ್ಕೊಳ್ತು. ಮೈಯೆಲ್ಲ ಉರಿಯುವುದರೊಂದಿಗೆ ಅವಳ ಕೆನ್ನೆಗೆರಡು ಬಿಗಿಯುವಷ್ಟು ಸಿಟ್ಟು ಬಂತು. ಬಂದ ಕೋಪವನ್ನು ಕಷ್ಟಪಟ್ಟು ತಡೆದುಕೊಂಡ. ಅವಳು ಮಾತ್ರ ಸಹಜವಾಗಿಯೇ ಮೊದಲು ಅವನ ಸ್ನೇಹಿತರೆಲ್ಲರನ್ನು ನಸ್ನಾಗ್ತಾ ಹಾಯ್ ಹೇಳಿ ನಂತರ ಅವನಿಗೆ, ಆದಿ ಅಪ್ಪ ಅಮ್ಮ ಕರಿತಿದ್ದಾರೆ, ಕಪಲ್ಸ್ಗೆ ಹಾಲು ತುಪ್ಪ ಹಾಕೋದಕ್ಕೆ ಬರಬೇಕಂತೆ ಅಂತ ತುಂಬ ಆರಾಮಾಗಿ ಹೇಳಿದಾಗ ಅವನಾಗಿ ಬೀರಿದ ಸುಡು ನೋಟ ಅವಳನ್ನು ದಹಿಸದಿದ್ದದ್ದೇ ಹೆಚ್ಚು. ಆದರೂ ಗೆಳೆಯರತ್ತ ತಿರುಗಿ ಆ ರಶ್ನಲ್ಲಿ ಆ ಸ್ಟೇಜ್ ಮೇಲೆ ಯಾರು ಹೋಗ್ತಾರೆ ಗುರು, ಊಟ ಗೀಟ ಮಾಡಿಕೊಂಡು ರಶ್ ಕಡಿಮೆ ಆದಮೇಲೆ ಹೋಗೋಣ ನಾವೆಲ್ಲರೂ ಒಟ್ಟಿಗೆ ಅಂತ ಇಂಡೈರೆಕ್ಟಾಗಿ ತಾನು ಬರೋದಿಲ್ಲ, ಗೆಳರ ಜೊತೆ ಬರ್ತೇನೆ ಅನ್ನುವಂತೆ ಹೇಳಿದಾಗ ಅವನ ಗೆಳೆಯರೆಲ್ಲ, ಹೇಯ್ ನಿಮ್ಮ ಅತ್ತೆ ಮಾವ ಕರಿತಿದ್ದಾರಂತೆ, ಹೋಗ್ಬಾರೋ, ಒಂದು 5 ನಿಮಿಷ ನಾವಿಲ್ಲೇ ಕೂತಿರ್ತೀವಿ ಅಂದವರು, ಸಾರಿ ಅದಕ್ಕೆ, ನೀವು ಬರ್ತೀರಾ ಅಂತ ಹೇಳಿದರೆ ನಿಮ್ಮ ಜೊತೆಗೆ ಬರೋಕ್ಕೆ ಹೇಳ್ತಿದ್ವಿ, ನಿಮ್ಮನ್ನ ಇಲ್ಲಿ ನೋಡಿ ನಮಗೆ ಸರ್ಪ್ರೈಸ್ ಆಯಿತು ಅಂದಾಗ
ಕೃತಿ ಹುಡುಗಿ ತನ್ನ ಕಸಿನ್ ಅಂತ ಹೇಳಿ ತಾನು ಹಬ್ಬಕ್ಕೆ ಬಂದವಳು ತವರಲ್ಲೇ ಉಳಿದುಕೊಂಡು ಅಲ್ಲಿಂದಲೇ ಬಂದಿರೋದ್ರಿಂದ ಆದಿಗೆ ಅದು ಗೊತ್ತಿಲ್ವಂತೂ ಚುಟುಕಾಗಿ ಗಂಡನ ಪರ ವಹಿಸಿ ಹೇಳಿದಾಗ ಅವರೆಲ್ಲರೂ ಓ ಇಸ್ ಇಟ್ ಅಂದವರು ಹುಡುಗ ತಮಗೆ ಕಾಲೇಜಿನ ಗೆಳೆಯ ಅಂತ ಹೇಳಿದಾಗ ಕೃತಿ ಮನದಲ್ಲೇ ಓ ಇದಾ ವಿಷಯ ಅದಕ್ಕೆ ಬಂದಿದೆ ಈ ಗೂಬೆ ನೋಡ್ತಾ ಇರೋದು ನೋಡು ಏನೋ ಇವನ್ ತಾತನ ಗಂಟು ತಿಂದಿರೋ ಥರ ಬೇರೆ ಏನು ಗೊತ್ತಾಗಿದ್ರು ಇಂಥ ಲುಕ್ ಕೊಡೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ ಕಡವ ತಂದು ಅಂತ ಮನಸ್ಸಲ್ಲೇ ಹಿಡಿ ಶಾಪ ಆಗ್ತಿದ್ಲು. ಆದಿಯ ಗೆಳೆಯರು ಹೆಚ್ಚು ಕಡಿಮೆ ಅವನನ್ನು ದಬ್ಬುವಂತೆ ಎಬ್ಸಿ ಕಳಿಸಿದ್ರು. ಎಲ್ಲರ ಕಣ್ಣು ತಮ್ಮ ಮೇಲಿರೋದ್ರಿಂದ ಮಡದಿಯ ಮೇಲಿನ ಕೋಪವನ್ನು ಮನದಲ್ಲೇ ಅಡಗಿಸ್ಕೊಂಡು ಎದ್ದು ಸ್ಟೇಜಿನ ಮೇಲೆ ಬಂದಿದ್ದ. ಸುಹಾಸಿನಿ ಮತ್ತು ರಮೇಶ್ಗಂತೂ ತಮ್ಮ ಅಳಿಯ ಹೀಗೆ ಅನಿರೀಕ್ಷಿತವಾಗಿ ಬಂದದ್ದು ತುಂಬ ಸಂತೋಷವಾಗಿತ್ತು. ಎಲ್ಲರ ಜೊತೆ ಆಡಿಯೋ ಚೆನ್ನಾಗಿಯೇ ಮಾತಾಡಿದ್ದ. ಹೆಂಡತಿಯ ಜೊತೆಗೂಡಿ ವಧೂವರರಿಗೆ ಹಾಲು ತುಪ್ಪ ಹಾಕಿದ್ದ. ಹಾಗೆ ಹಾಕುವಾಗ ಗೆಳೆಯನನ್ನು ಮೆಲ್ಲನೆ ಅಂತೂ ನೀನು ಹಳ್ಳಕ್ಕೆ ಬಿದ್ಯ ಗುರು ಅಂತ ಕಾಲೆಳ್ದಾಗ ವಧೂವರರು ನಕ್ರೆ ಕೃತಿಯ ಸುಡು ನೋಟ ಅವನತ್ತ. ಈ ಸುಂದರ ಕ್ಷಣ ವಿಡಿಯೋ ಕ್ಯಾಮ್ರಾಗಳಲ್ಲಿ ಚಂದದಿ ಸೆರೆಯಾಗಿ ಕೂತ್ಬಿಟ್ವು. ನಂತರ ಕ್ಷಣವೂ ಅಲ್ಲಿ ನಿಲ್ಲದೆ ತನ್ನ ಗೆಳೆಯರ ಜೊತೆ ಸೇರಿಕೊಂಡ. ಊಟದ ನಂತರ ತನ್ನ ಮುಂದೆಯೇ ಕುಳಿತಿದ್ದ ಸುಹಾಸಿನಿ ಮತ್ತು ರಮೇಶ್ ಅವ್ರಿಗೆ ಹೋಗಿ ಬರೋದಾಗಿ ಹೇಳಿ ತನ್ನ ಗೆಳೆಯರ ಜೊತೆ ಹೊರಟಿದ್ದ. ಆದಿ ಹೊರಟಾಗ ಸುಹಾಸಿನಿಗೆ ಏಕೋ ಆದಿ ತಮ್ಮ ಮಗಳೊಂದಿಗೆ ಸಹಜವಾಗಿಲ್ಲವೆನಿಸಿ ಮೋಸ್ಟ್ಲಿ ಮಗಳು ವಾರದಿಂದ ಬಂದು ತವರಲ್ಲಿರೋದಕ್ಕೆ ಅಳಿಯ ಸಿಟ್ಟಾಗಿರ್ಬೇಕೆಂದ್ಕೊಂಡು ಹೊಸದಾಗಿ ಮದುವೆಯಾದವರನ್ನು ದೂರ ಮಾಡಿ ತಾವೇ ಅಳಿಯನ ಬೇಸರಕ್ಕೆ ಕಾರಣವಾದ್ವೇನೋ ಅಂತೆಲ್ಲ ಯೋಚನೆ ಮಾಡಿಬಿಟ್ಟಿದ್ರು ಅವರು. ಕೃತಿ ನಿನ್ನ ಆದಿ ಜೊತೆ ಹೋಗ್ಬಿಡಮ್ಮ, ನಾಳೆ ನಿನ್ನ ಲಗೇಜ್ ಕಳಿಸ್ಕೊಡ್ತೀವಿ ಅಂದಾಗ ಕಣ್ಣು ಕಿರಿದುಗೊಳಿಸಿ ಆದಿ ಹೆಂಡತಿ ಹತ್ತ ನೋಡ್ದ. ಏನು ಹೇಳುವಳೋ ಅನ್ನುವಂತೆ. ಅಮ್ಮನ ದಿಢೀರ್ ಹೇಳಿಕೆಗೆ ಕ್ಷಣ ತಬ್ಬಿಬ್ಬಾದವಳು ನಂತರ ಚೇತರಿಸ್ಕೊಂಡು ಬೇಡಮ್ಮಮ್ಮ, ನಂಗೆ ಕಾರ್ ಬೇಕಾಗುತ್ತೆ, ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ತೀನಿ ಅಂದಾಗ ಆದಿ ಮತ್ತಷ್ಟು ಊರ್ಕೊಂಡ. ಎಲ್ಲ ಕೊಬ್ಬಿನ ಹೆಣ್ಣೆ, ನನ್ನ ಕೈಗೆ ಒಂಟಿಯಾಗಿ ಸಿಗು ಆಗಿದೆ ನಿನಗೆ ಅಂತ ಮನದಲ್ಲೇ ಕತ್ತಿ ಮಸಿಯುತ್ತಾ ಹೊರಗೆ ಮಾತ್ರ ಅತ್ತೆ ನಾವೆಲ್ಲರೂ ಫ್ರೆಂಡ್ಸ್ ನನ್ನ ಕಾರಲ್ಲೇ ಬಂದಿದ್ದೀವಿ, ಅದು ಡೈರೆಕ್ಟಾಗಿ ಕಂಪ್ನಿಯಿಂದಲೇ ಬಂದಿದ್ದು, ಈಗ ಮತ್ತೆ ಅಲ್ಲಿಗೆ ಹೊರಟಿದ್ದೀವಿ, ಬರ್ತೀನಿ ಅಂದವನು ಅವಳತ್ತ ತಿರುಗಿಯೂ ನೋಡದೆ ಕಾಲು ಹಾಕ್ತಾ ತನ್ನ ಗೆಳೆಯರನ್ನು ಕೂಡ್ಕೊಂಡಿದ್ದ. ನಿಮ್ಮ ಮಗಳಿಗಾಗಿ ಕಾಯ್ದುಕೊಂಡು ಇಲ್ಲಿ ಯಾರು ಕೆಲಸವಿಲ್ಲದೆ ನಿಂತಿಲ್ಲ ಅನ್ನುತ್ತಾ ದಾಟಿಯಲ್ಲಿ ಅವನು ಹೇಳಿ ಹೋದರೆ ಅವನ ಕಾರನ್ನು ಸತ್ರು ಹತ್ತಬಾರ್ದು ಅನ್ನೋದು ಅವಳ ಹಠಾಚ್ಛಲ. ಹೇಳದಂತೆಯೇ ಅಂದು ಸಂಜೆ ತನ್ನ ಕಾರ್ನಲ್ಲಿ ಗಂಡನ ಮನೆಗೆ ಬಂದಿಳಿದಿದ್ಲು ಕೃತಿ. ಆದಿ ಇನ್ನೂ ಮನೆಗೆ ಹಿಂತಿರುಗಿರಲಿಲ್ಲ. ವಾರದ ಬಳಿಕ ಮನೆಗೆ ಬಂದವಳನ್ನು ನೋಡಿ ಎಲ್ಲರೂ ಖುಷಿಪಟ್ಟಿದ್ರು. ಬಂದವಳನ್ನು ಮೇಲೆ ಹೋಗಲು ಬಿಡದಂತೆ ಅಲ್ಲೇ ಹಾಲ್ನಲ್ಲಿ ಕೂಡಿಸ್ಕೊಂಡು ಆಸಕ್ತಿಯಿಂದ ಅಷ್ಟು ದಿನಗಳ ಸಮಾಚಾರವನ್ನು ಹೇಳಲು ಶುರುವಿಟ್ಕೊಂಡ್ರೆ ಮಮತಾ ಕೂತಿರೋ ಕಾಫಿ ತರ್ತೀನಿ ಅಂತ ಒಳಗೆ ಹೋಗಿ ಕಾಫಿ ತಂದಿದ್ರು. ತವರಿಂದ ಬಂದ ನಂತರ ಗಂಡನ ಮನೆಯಲ್ಲಿ ಈ ಬಗೆಯ ಆದರಣೆ ಯಾವ ಹೆಣ್ಣಿಗೆ ಖುಷಿ ತರೋದಿಲ್ಲ ಹೇಳಿ. ಅಂತೆಯೇ ಕೃತಿಗೂ ಈ ಬಗೆಯ ಆಧಾರ ಉಪಚಾರ ಖುಷಿ ನೀಡುವ ವಿಷಯವೇ. ಅವಳು ಮುಕ್ತ ಮನದಿಂದ ಅವರೊಂದಿಗೆ ಬೆರೆತು ಹೋಗಿದ್ಲು. ಅದಕ್ಕೆ ಸ್ಯಾರಿ ಕಾಂಬಿನೇಷನ್ ಅಂತೂ ಮಸ್ತು, ಅದರಲ್ಲೂ ನೀವಂತೂ ಮಸ್ತ್ ಕಾಣ್ತಿದ್ದೀರಾ, ನನ್ನ ದೃಷ್ಟಿನೇ ಆಗುತ್ತೆ ಅಂದ ನಿಶಾ. ಅಮ್ಮ ಆಮೇಲೆ ಅದಕ್ಕೆ ದೃಷ್ಟಿ ತೆಗ್ದು ಹಾಕಮ್ಮ, ಮದುವೆ ಮನೆಯಲ್ಲಿ ಅದೆಷ್ಟು ಜನ ದೃಷ್ಟಿ ಬಿಟ್ಟಿರ್ತಾರೋ ಅಂತ ಹೇಳಿದಾಗ ಮಮತಾ ನಗ್ತಾ ಆಯ್ತೇ ಅಜ್ಜಮ್ಮ ಅಂದವರು. ನೋಡು ಕೃತಿ, ಇವಳನ್ನ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ, ಯಾವಾಗ ಬರ್ತಾರೋ ಅಂತ ದಿನ ಎಣಿಸ್ತಾ ಇದ್ಲು ಅಂದಾಗ ಕೃತಿಗೆ ತನಗೂ ಒಬ್ಳು ತಂಗಿ ಇದ್ದಿದ್ರೆ ಹೀಗೆ ಇರ್ತಿದ್ಲೇನೋ ಅನಿಸಿ ನಿಶಾಳೆತ್ತ ಮಮತೆಯ ನೋಟ ಬೀರಿದ್ರು. ಇವರೆಲ್ಲರ ನಡುವಿನ ಅನ್ಯೋನ್ಯತೆಯನ್ನು ನೋಡಿ ಉರಿದುಕೊಂಡಂತೆ ಇವರ ಭಾವುಕ ಲೋಕಕ್ಕೆ ದುರ್ವಾಸ ಮುನಿಯಂತೆ ಎಂಟ್ರಿ ಕೊಟ್ಟೇ ಬಿಟ್ಟ ನಮ್ಮ ಆದಿ. ನೀವೆಲ್ಲರೂ ಹೀಗೆ ದೇವಲೋಕದಿಂದ ಬಂದಿರೋ ಥರ ನೆನಪಾದಾಗ ಮನೆಗೆ ಬರೋ ಜನಗಳನ್ನು ಮುದ್ದು ಮಾಡ್ತಾ ಕೂತಿರಿ, ಅವುಗಳು ಜವಾಬ್ದಾರಿ ಇಲ್ಲದೆ ಎಲ್ಲೆಲ್ಲಿ ಹೋಗ್ತಾವೋ ಅಲ್ಲೇ ದನಗಳಂತೆ ಮೇಯ್ತಾ ಸೆಟಲ್ ಆಗಿಬಿಡ್ಲಿ ಅಂತ ಹೇಳ್ತಾ ಒಳ ಬಂದವನು ನಿಶಾ ಮತ್ತು ಶಶಾಂಕ್ರ ಹತ್ರ ನೋಡಿ, ಓದೋದು ಬರೆಯೋದು ಏನೂ ಇಲ್ವಾ ತಮ್ಮಗಳಿಗೆ, ಯಾವಾಗಲೂ ಬರೀ ಹರಟೆ ಹೊಡೆಯೋದೇ ಕೆಲಸನ ಅಂದಾಗ ಅವರಿಬ್ಬರು ಪೆಚ್ಚಾಗಿ ಮನದಲ್ಲೇ ಅಣ್ಣಂಗೆ ಬೈಕೊಂಡು ಎದ್ದು ಒಳಗೆ ಹೋದರು. ಮಮತಾ ಮಗನಿಂದ ಇದನ್ನು ನಿರೀಕ್ಷಿಸಿಯೇ ಇದ್ದರು. ಸೊಸೆ ಎತ್ತ ತಿರುಗಿ ಹೋಗಮ್ಮ ಕೃತಿ, ಫ್ರೆಶ್ ಅಪ್ ಆಗಿ ಬಾ ಅಂದಾಗ ಕೃತಿ ತನ್ನ ಲಗೇಜ್ನೊಂದಿಗೆ ಅಲ್ಲಿಂದ ಸರಿದು ಹೋಗಿದ್ಲು.
ಮಮತಾ ಮಗನಿಗೆ ಟೀ ಕೊಟ್ಟು ಸೊಸೆ ಮೇಲೆ ಸಿಟ್ಟಾಗದಂತೆ ಹಿತವಚನ ನೀಡೋದಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.